ನೋಡೋದಾದ್ರೆ ಅವರ ರಾಜಕೀಯ ಜೀವನವನ್ನು? ನಾನು ಕಂಡಂಥ ಯಡಿಯೂರಪ್ಪ ಅವರು ಅಂದರೆ ಹತ್ತಿರದಿಂದ ನೋಡಿದಂಥ ಯಡಿಯೂರಪ್ಪನ ರಾಮ್ಲೋರು ಅಂತೇಳಿ ಹೇಳಬೇಕಾಗುತ್ತೆ. ಯಾಕಂದರೆ ನಾನು ಯಡಿಯೂರಪ್ಪವ್ರನ್ನ ಬಹುಶಃ ಭಾಳಷ್ಟು ವರ್ಷಗಳ ಕಾಲ ನಾನು ನೋಡ್ಕೊತ ಬಂದೀನಿ. ನಾನು ಮೊದಲನೇ ಬಾರಿ ಅವರು ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ, ನಾನು ಮೊದಲನೇ ಬಾರಿ ಶಾಸಕರಾದಂಥ ಟೈಮಲ್ಲಿ ಕೂಡ ಹತ್ತತ್ರ 4 ಬಾರಿ ಅವರು ಮುಖ್ಯಮಂತ್ರಿ ಆದಂಥ ಟೈಮಲ್ಲಿ 4 ಬಾರಿ ಕೂಡ ಮಂತ್ರಿಯನ್ನು ಮಾಡೋಂಥ ಕೆಲಸ ಸನ್ಮಾನ್ಯ ಯಡಿಯೂರಪ್ಪರು ಮಾಡಿದ್ದಾರೆ. ರಾಮ್ಲೋರ್ನ ಕೇವಲ 4 ಬಾರಿ ಮುಖ್ಯಮಂತ್ರಿ ಆಗಿದ್ದಕ್ಕೋಸ್ಕರವಾಗಿ ಯಾವುದನ್ನೊಂದು ಕೋಟಾದಲ್ಲಿ ರಾಮ್ಲೋರ್ನ ಮಂತ್ರಿ ಮಾಡಿದಾರೆ ಅಲ್ಲ. ಯಾಕಂದರೆ ರಾಮ್ಲೋರು ಎಲ್ಲ ಹೋರಾಟಗಳಲ್ಲಿ, ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಷ್ಟಗಳಲ್ಲಿ, ಎಲ್ಲ ಸುಖದಲ್ಲಿ ಕೂಡ ಒಟ್ಟೊಟ್ಟಾರಾಗಿ, ಯಾಕಂದರೆ ಇವತ್ತು ಕರ್ನಾಟಕದಲ್ಲಿ ಕೃಷ್ಣ ಅರ್ಜುನ ಅಂದರೆ ಯಾರು ಅಂತಾರ? ಸನ್ಮಾನ್ಯ ಅನಂತಕುಮಾರ್ ಅವ್ರನ್ನ ಕೃಷ್ಣ ಅಂತಾರ, ಅರ್ಜುನ ಅಂದ ತಕ್ಷಣ ಯಡಿಯೂರಪ್ಪವ್ರನ್ನ ಅಂತಾರ. ಅದರ ಜೊತೆಲಿ ನಾವು ಕೂಡ ಅವರು ಶಿಷ್ಯಂದ್ರ ರೀತಿಯಲ್ಲಿ, ಅವರು ಸಮ ಅಲ್ಲ, ಅವರು ಶಿಷ್ಯಂದ್ರ ರೀತಿಯಲ್ಲಿ, ಅವರು ದಂಡದಲ್ಲಿ ಒಬ್ಬ ಶಿಷ್ಯಂದ್ರ ರೀತಿಯಲ್ಲಿ ಕೂಡ ಅವ್ರ ಜೊತೆಲಿ ಎಲ್ಲ ಕಷ್ಟಗಳನ್ನು ಕೂಡ ಹಂಚ್ಕೊಂಡಂಥ ಕೆಲಸ ಮಾಡಿದ್ದೀವಿ. ಬಹುಶಃ ನಾನು ಕಂಡಂಥ ಯಡಿಯೂರಪ್ಪರ ಅಂದ ತಕ್ಷಣ ಇವತ್ತು ನನಗೆ ಅವತ್ತಿನ ಸಂದರ್ಭದಲ್ಲಿ ರಾಮ್ಲೋರು ಒಬ್ಬ ವಾಲ್ಮೀಕಿ ಸಮುದಾಯದಿಂದ ಅವತ್ತಿನ ಸಂದರ್ಭದಲ್ಲಿ ಬಳ್ಳಾರಿ ನಗರ ಜನರನ್ನ ನಾನು ಆಯ್ಕೆ ಮಾಡಿದ್ರೂ ಕೂಡ ಇವತ್ತು ರಾಮ್ಲು ಈ ಕರ್ನಾಟಕ ರಾಜ್ಯದಲ್ಲಿ ಭವಿಷ್ಯದಲ್ಲಿ ಒಬ್ಬ ದೊಡ್ಡ ನಾಯಕ ಆಗ್ತಾನ, ಅವನು ಹಿಂದುಳಿದಂಥ ಸಮುದಾಯಗಳಿಗೆ ಒಬ್ಬ ಧ್ವನಿ ಆಗ್ತಾನ ಅನ್ನಂಥ ಗುರುತಿಸಿದಂಥ ವ್ಯಕ್ತಿ ನನ್ನ ತಂದೆ ಸಮಾನರಾದಂಥ ಸನ್ಮಾನ್ಯ ಯಡಿಯೂರಪ್ಪನವರು. ಆ ನಂತರ ಗುರುತಿಸಿದ ನಂತರ ಕೂಡ ಅವರು ಅನೇಕ, ನಾನು ಅವರಲ್ಲಿ ನೋಡ್ರಿ ಹೆಂಗ ನೋಡಿದ್ರಿ, ಅವ್ರನ್ನ ಅನೇಕ ಬಾರಿ ನನ್ನ ಗಾಡಿಯಲ್ಲಿ ನಾನು ಅವ್ರ ಮನೆಯಿಂದ ವಿಧಾನಸೌಧಗೆ ನಾನು ಕಾರ್ ಡ್ರೈವ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದೀನಿ. ಅನೇಕ ಬಾರಿ ನಾನು ಬೆಂಗಳೂರಿನಿಂದ ಕಲಬುರಗಿ ತನಕ ಕೂಡ ಟ್ರೈನಲ್ಲಿ ಹೋಗಿದ್ದೀನಿ. ಅನೇಕ ಹೋರಾಟಗಳಲ್ಲಿ ಅವ್ರ ಜೊತೆಲಿ ಕುಂತಿದ್ದೀನಿ, ಅವ್ರ ಜೊತೆಲಿ ಹೋರಾಟಗಳನ್ನು ಮಾಡಿದ್ದೀನಿ. ಅನೇಕ ಕಾರ್ಯಕ್ರಮಗಳಂದ್ರೆಗಿನ ಬಹುಶಃ ನನಗೆ 2023 ಬಿಟ್ಬಿಟ್ಟು 2018ರಲ್ಲಿ ನೋಡಿದಂಥ ಟೈಮಲ್ಲಿ ರಾಮ್ಲೋರ್ನ ಅವತ್ತು 2 ಸ್ಥಾನಗಳು ಕೊಟ್ಟಿದ್ರು. ಅವತ್ತು ಮೊಣಕಾಲ್ಮೂರು ಬಾದಾಮಿ ಕೊಟ್ಟಂಥ ಟೈಮಲ್ಲಿ ಅವತ್ತು ನಾನು ಬಾದಾಮಿಯಲ್ಲಿ ಸೋತದ್ದೆ, ಸ್ವಲ್ಪ ಹೋಟೆಲ್ನಲ್ಲಿ ಸೋತದಂಥ ಟೈಮಲ್ಲಿ ಅವತ್ತು ರಾಮ್ಲೋರ್ನ 2 ಕ್ಷೇತ್ರದಲ್ಲಿ ನಿಲ್ಲಿಸಬೇಕಂತ ತೀರ್ಮಾನ ತಗೊಂಡಿರೋಂಥ ಯಡಿಯೂರಪ್ಪನವರು 2 ಸ್ಥಾನದಲ್ಲಿ 2 ಕ್ಷೇತ್ರದಲ್ಲಿ ಯಾರಿಗೆ ಅವಕಾಶ ಕೊಡ್ತಾರ? ಯಾರು ದೊಡ್ಡ ದೊಡ್ಡ ಲೀಡರ್ ಕೊಡ್ತಾರೆ. ನಮ್ಮಂಥವ್ರನ್ನ ಗುರುತಿಸಿ ಒಬ್ಬ ಹಿಂದುಳಿದಂಥ ಜಾತಿ ST ಜನಾಂಗದವ್ರು ಗುರುತಿಸಿ ಬಾದಾಮಿ ಮತ್ತು ಮೊಣಕಾಲ್ಮೂರಲ್ಲಿ ಕೂಡ ನಿಲ್ಲಿಸಿ ನನ್ನ ಅವತ್ತು ಮೊಣಕಾಲ್ಮೂರದಲ್ಲಿ ಕೂಡ ಗೆಲ್ಸಂತ ಕೆಲಸ ಮಾಡಿದ್ರು. ಬಾದಾಮಿಯಲ್ಲಿ ಸ್ವಲ್ಪ ಓಟ್ರಿಂದ ಹೋಗಂತ ಕೆಲಸ ಆಯ್ತು. ನಂತರ ನಾನು ಅವತ್ತಿನ ಸಂದರ್ಭದಲ್ಲಿ ನನ್ನ ಹೆಲಿಕಾಪ್ಟರ್ ಕೊಟ್ಟಿದ್ರು. ರಾಮ್ಲೋರ್ ಹೋದ್ರೆ ಅವನಿಗೆ ಒಂದು 4 ಕೋಟಿ ಬರ್ತಾವು. ಸುಮಾರು 177 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಡ್ಡಾಡಿಸಿದ್ರು. 177 ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರಕ್ಕೆ ಬಾದಾಮಿಗೆ 3 ದಿನ, ಮೊಣಕಾಲ್ಮೂರು 3 ದಿನ ಮಾಡೋದು ಬಿಟ್ಟಿದ್ರಿಗಿನ 177 ಕ್ಷೇತ್ರದಲ್ಲಿ ಕೂಡ ಅವತ್ತು ಹೆಲಿಕಾಪ್ಟರ್ ಕೊಟ್ಟು ರಾಮ್ಲೂರ್ ಅಡ್ಡಾಡಿದ್ರಿಗಿನ ಇಷ್ಟು ಓಟ್ಗಳು ಬರ್ತಾವ ಅಂತೇಳಿ ಗುರುತಿಸಿದಂಥ ಒಬ್ಬ ನಾಯಕ ಸನ್ಮಾನ್ಯ ಯಡಿಯೂರಪ್ಪರು ಅನ್ನಂಥ ಮಾತನ್ನುಗಳು ಹೇಳಬೇಕಾಗುತ್ತೆ. ಇವತ್ತು ನಾನು ಯಡಿಯೂರಪ್ಪವ್ರನ್ನ ಅವತ್ತು ಕಂಡಂಥ ಯಡಿಯೂರಪ್ಪರು ಅವತ್ತು ಮುಖ್ಯಮಂತ್ರಿ ಆದಮೇಲೆ ವಾಲ್ಮೀಕಿ ಜಯಂತಿ ಕೇಳಿದರೆ ವಾಲ್ಮೀಕಿ ಜಯಂತಿ ಕೊಟ್ಟಾನ. ಇವತ್ತು ಜೊತೆಲಿ ನಮ್ಮ ಎಲ್ಲ ಪರಿಶಿಷ್ಟ ವರ್ಗಗಳ ವಾಲ್ಮೀಕಿ ಸಮುದಾಯದ ಮಕ್ಕಳು ಎಲ್ಲರಿಗೂ ಕೂಡ ಅವ್ರಿಗೆ ಒಳ್ಳೆ ಶಿಕ್ಷಣ ಬೇಕಂದ್ರೆಗಿನ ಮಕ್ಕಳೆಲ್ಲರೂ ಕೂಡ ಹಾಸ್ಟೆಲ್ಗಳಲ್ಲಿ ಓದ್ತಿದ್ರೆ ಅವ್ರಿಗೆ ಹಾಸ್ಟೆಲ್ ಜೊತೆ ಸಾಲಿ ಕೂಡ ಮಾಡಬೇಕನ್ನಂಥ ಒಂದು ತೀರ್ಮಾನವನ್ನು ಕೂಡ ತಗೊಂಡಂಥ ಕೆಲಸ ಮಾಡಿದರು. ಆಮೇಲೆ ನಂತರ ದಿನಗಳಲ್ಲಿ ನಾನು ಕೇಳಿದಂಥ ಮಾತು ಏನಂದ್ರೆಗಿನ ಇದನ್ನ ಏನನ್ನ ಮಾಡಿ ಈ ಸಮುದಾಯಗಳಿಗೆ ಒಂದು ಮಿನಿಸ್ಟ್ರಿ ಆಗಬೇಕು, ಒಂದು ಸಚಿವಾಲಯ ಆಗಬೇಕಂದ್ರೆ ಒಂದು ಸಚಿವಾಲಯವನ್ನು ಮಾಡೋಂಥ ಕೆಲಸ ಮಾಡಿದರು. ನಂತರ ದಿನಗಳಲ್ಲಿ ಮೀಸಲಾತಿ ಮಾಡಬೇಕಂದ್ರೆ ಮೀಸಲಾತಿ ಮಾಡೋಂಥ ಕೆಲಸ ಮಾಡಿದರು. ಇವತ್ತು 3% ಇತ್ತು, 7% ಮೀಸಲಾತಿ ಮಾಡೋಂಥ ಕೇಳಿ ಇಡೀ ರಾಜ್ಯದಲ್ಲಿ ವಾಲ್ಮೀಕಿ ಜನಾಂಗಕ್ಕೆ ಸಮುದಾಯ ಭವನಗಳು ಇರಬೇಕು, ಅವ್ರು ಇರೋದ್ರಿಂದ ಒಳ್ಳೇದಾಗುತ್ತೆ ಅಂದ್ರಿಗಿನ ಇಡೀ ರಾಜ್ಯದಲ್ಲಿ 5 ಕೋಟಿ ರೂಪಾಯಿ 10 ಕೋಟಿ ರೂಪಾಯಿ ವಾಲ್ಮೀಕಿ ಸಮುದಾಯ ಭವನಗಳನ್ನು ಕೊಡಿಸೋಂಥ ಕೆಲಸ ಮಾಡಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ವಾಲ್ಮೀಕಿ ಭವನಗಳನ್ನು ಕೊಡೋಂಥ ಕೆಲಸ ಮಾಡಿದರು. ಇವತ್ತು ಅವತ್ತಿನ ಸಂದರ್ಭದಲ್ಲಿ ನಿಗಮ ಸ್ಥಾಪನೆ ಆಗಬೇಕಾದ್ರೆ ಕಷ್ಟ ಆಗುತ್ತೆ, ನಿಗಮವನ್ನು ಸ್ಥಾಪನೆ ಮಾಡೋಂಥ ಕೆಲಸ ಮಾಡಿದರು. ಯಡಿಯೂರಪ್ಪವ್ರನ್ನ ಬಗ್ಗೆ ನಾನು ಹೇಳ್ತಾ ಹೋದ್ರಿಗಿನ ಬಿಡಿಯಾಗಿ ಹೇಳೋದಕ್ಕಿಂತ ಎಲ್ಲ ಸೇರಿ ಹೇಳೋದು ಒಳ್ಳೇದಾಗುತ್ತೆ. ಹಾಗೆ ಯಡಿಯೂರಪ್ಪವರು ಅದು ಒಬ್ಬ ದೊಡ್ಡ ನಾಯಕ, ನಮ್ಮ ಹಿಂದುಳಿದಂಥ ಎಲ್ಲ ಜಾತಿಗಳಿಗೆ ಒಂದು ಸಮಾನ ಮನಸ್ಕಾರದಿಂದ ಕೊಟ್ಟಂತ ಒಬ್ಬ ಧೀಮಂತ ನಾಯಕ, ದನಿವರ ಒಬ್ಬ ನಾಯಕ. ನಾನು ಅನೇಕ ಬಾರಿ ಅವ್ರನ್ನ ಹೊಗಳಕ್ಕಲ್ಲ, ಅವ್ರು ಯಾವತ್ತೂ ಕೂಡ ನಾನು 12ನೇ ಶತಮಾನದಲ್ಲೇ ಬಸವಣ್ಣವ್ರಿಗೆ ಹೋಲಿಸ್ತಿರ್ತೀನಿ. ಅಂದರೆ ಬೇಕಂತ ಹೇಳಲ್ಲ, ಅವ್ರೇನು ಮುಖ್ಯಮಂತ್ರಿಗಳಾಗಿದ್ದಾರ, ನನಗೇನೋ ಒಂದು ಹುದ್ದೆ ಕೊಡ್ತಾರನ್ನಂಥದ್ದಲ್ಲ. ಅವತ್ತು ಇದು ಅವತ್ತಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವರು ಎಲ್ಲ ಜಾತಿಯ ಧರ್ಮೀಯರಿಗೆ ಯಾವ ರೀತಿಯಲ್ಲಿ ಒಂದು ನ್ಯಾಯವನ್ನು ಒದಗಿಸ್ಕೊಟ್ರು, ಆ ರೀತಿಯಲ್ಲಿ ನಮ್ಮೆಲ್ಲ ಸಮುದಾಯಗಳನ್ನು ನೋಡ್ರಿ. 4 ಮಂದಿ ಮಂತ್ರಿಗಳ್ರಿ, 4 ಮಂದಿ ಮಂತ್ರಿಗಳನ್ನ STಗಳು ಮಾಡ್ತಾನ್ರಿ, 4 ಮಂದಿ STಗಳನ್ನ ಮಾಡ್ತಾನೆ. ಇವತ್ತು ಯಾವ ಸರ್ಕಾರದಲ್ಲಿ 4 ಮಂದಿ ಮಂತ್ರಿಗಳು ಇದ್ದಾರೆ ನೋಡ್ರಿ.
ಹಿಂದುಳಿದಂಥ ಜಾತಿಗಳಲ್ಲಿ ಸುಮಾರಾಗಿ ನಾನು 34 ಮಂದಿ ಮಂತ್ರಿಗಳು ಕುಂತ್ರೆ ಅದರ 17 ಮಂದಿ ರೀ ನಾವೆಲ್ಲರಿಗೂ ಹಿಂದುಳಿದಂಥ ಜಾತಿಯವರು, SC ST ಜನಾಂಗದವರು, ಬ್ಯಾಕ್ವರ್ಡ್ಸ್ ಎಲ್ಲ 17 ಮಂದಿ ರೀ. ಕ್ಯಾಬಿನೆಟಲ್ಲಿ ನೋಡಿದ್ರೆ ನಾವೇ ಜಾಸ್ತಿ ಕಾಣ್ತೀವಿ. ಅಷ್ಟೊಂದು ದೊಡ್ಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ನಾನು ಭಾಳಷ್ಟು ಸಾರಿ ಅವ್ರ ಎಲ್ಲ ವಿಚಾರಗಳನ್ನು ಕೂಡ ಹಂಚ್ಕೊಂಡಿದ್ದೀನಿ. ಅವ್ರ ಕುಟುಂಬಸ್ಥರ ಜೊತೆಲಿ ಎಷ್ಟು ಹಂಚ್ಕೊಂಡಿದ್ದಾನೋ ಅದರಲ್ಲಿ 0.5% ಕೂಡ ನಾನು ಅವ್ರ ವಿಷಯಗಳನ್ನು ಹಂಚ್ಕೊಂಡಂಥ ಕೆಲಸ ಸನ್ಮಾನ್ಯ ಯಡಿಯೂರಪ್ಪರು ಮಾಡಿದ್ದಾರೆ. ನನ್ನ ಸೌಭಾಗ್ಯ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಅಭಿನಂದನಾ ಸಮಾರಂಭಕ್ಕೆ ನಮ್ಮ ಅಧ್ಯಕ್ಷರು ಅಂದರೆ ಕೋರೆ ಸಾಬ್ರು, ಪ್ರಭಾಕರ್ ಕೋರೆ ಸಾಬ್ರು, ಅದೇ ರೀತಿಯಲ್ಲಿ ಗೌರವ ಅಧ್ಯಕ್ಷರು ಸನ್ಮಾನ್ಯ ಗೋವಿಂದ್ ಕಾರಜೋಳ ಸಾಬ್ರು ಆಗಿದ್ದಾರೆ, ಕಾರ್ಯದರ್ಶಿಯಾಗಿ ನನ್ನ ಮಾಡಿದ್ದಾರೆ. ಇವತ್ತು ಎಲ್ಲರೂ ಒಟ್ಟಾರೆಗೆ ಸೇರಿ ಇವತ್ತು ದೊಡ್ಡ ಕಾರ್ಯಕ್ರಮ. ಸನ್ಮಾನ್ಯ ಯಡಿಯೂರಪ್ಪ ಅವರು ರೊಕ್ಕ ಕೊಟ್ಟರೆ ಸಂತೋಷ ಪಡೋಂಥ ವ್ಯಕ್ತಿ ಅಲ್ಲ, ಅಧಿಕಾರ ಕೊಟ್ಟರೆ ಸಂತೋಷ ಪಡೋಂತಲ್ಲ, ಜನ ಕಂಡ್ರೆ ಸಂತೋಷ ಆಗುತ್ತೆ. ಆ